So let us start our session. So last class ಅಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ. So how to use OpenCV, then how to render video frame, and we have used one algorithm called R cascade classifier. So face ನ ಡಿಟೆಕ್ಟ್ ಮಾಡೋದಕ್ಕೆ ಒಂದು ಅಲ್ಗಾರಿದಮ್ ಯೂಸ್ ಮಾಡಿದೀವಿ. ಯಾವ್ದದು ಅಲ್ಗಾರಿದಮ್? R cascade classifier. ಅದಕ್ಕೆ ಇನ್ನೊಂದು ಹೆಸರಿದೆ ವೈಲರ್ ಜೋನ್ಸ್ ಮೆಥಡ್ ಅಂತ. ಬೋತ್ ಆರ್ ಸೇಮ್. ಓಕೆ, ಸೊ ಇದು ಪ್ರೋಗ್ರಾಮ್ ನಾವು ಬರ್ದಿದ್ದು videodemo.py. ಸೊ ಇಲ್ಲಿ ಏನ್ ಮಾಡ್ತಾ ಇದ್ವಿ, ಈ XML ಫೈಲ್ ಅನ್ನ ಡೌನ್ಲೋಡ್ ಮಾಡಿದೀವಿ. ಇದರಲ್ಲಿ 33,000 ಲೈನ್ಸ್ ಇದೆ. ದಿಸ್ ಇಸ್ ಎ ಮಾಡೆಲ್, ಟ್ರೈನ್ಡ್ ಮಾಡೆಲ್. ಇಟ್ ನೋಸ್ ಹೌ ಟು ಡಿಟೆಕ್ಟ್ ದ ಫೇಸ್. ಓಕೆ, ಅದನ್ನ ಇಲ್ಲಿ ರೆಫರ್ ಮಾಡಿದೀವಿ ಕ್ಯಾಸ್ಕೇಡ್ ಅನ್ನೋ ಆಬ್ಜೆಕ್ಟ್ಗೆ. ನೆಕ್ಸ್ಟ್ ವಿಡಿಯೋ ವೆಬ್ ಕ್ಯಾಮ್ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕೆ ವಿಡಿಯೋ ಕ್ಯಾಪ್ಚರ್ ಅನ್ನೋ ಕ್ಲಾಸ್ ಇಂದು ಆಬ್ಜೆಕ್ಟ್. ದೆನ್ ದಿಸ್ ಇಸ್ ಅನ್ ಇನ್ಫೈನೈಟ್ ಲೂಪ್. ಓಕೆ, ವೈಲ್ ಲೂಪ್ ಯೂಸ್ ಮಾಡಿದೀವಿ. ಸೊ ರೀಡ್ ಅನ್ನೋ ಫಂಕ್ಷನ್ ಇಮೇಜ್ ಅನ್ನ ರೀಡ್ ಮಾಡುತ್ತೆ. ಸೊ ಸಕ್ಸಸ್ ಆದ್ರೆ ಫ್ಲಾಗ್ ಅಲ್ಲಿ ಟ್ರೂ ಇರುತ್ತೆ, ರೀಡ್ ಆಗಿದ್ದ ಇಮೇಜ್ ಫ್ರೇಮ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಕನ್ಫರ್ಮ್ ಮಾಡ್ಕೊತಾ ಇದೀವಿ ಸಕ್ಸಸ್, ಎಸ್. ಅದನ್ನ ಗ್ರೇ ಕನ್ವರ್ಟ್ ಮಾಡ್ತೀವಿ, ಕಲರ್ ಇಮೇಜ್ ಅನ್ನ ಗ್ರೇ ಕನ್ವರ್ಟ್ ಮಾಡಿ ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತೀವಿ, ಡಿಟೆಕ್ಟ್ ಮಲ್ಟಿ ಸ್ಕೇಲ್. ಸೊ ಈ ಫಂಕ್ಷನ್ ಏನ್ ಮಾಡುತ್ತೆ, ನಾವು ಕೊಟ್ಟಿರೋ ಇಮೇಜ್ ಅಲ್ಲಿ ಫೇಸ್ ಎಲ್ಲಿದೆ ಅಂತ ಹುಡುಕಿ ಕೊಡುತ್ತೆ. 4 ವ್ಯಾಲ್ಯೂಸ್ ಕೊಡುತ್ತೆ, ಎಕ್ಸ್ ವೈ ಡಬ್ಲ್ಯೂ ಹೆಚ್. ಓಕೆ, ನೋಡಿ ಇಲ್ಲಿ ಫಾರ್ ಲೂಪ್ ಯೂಸ್ ಮಾಡಿ ಆ ಎಕ್ಸ್ ವೈ ಡಬ್ಲ್ಯೂ ಹೆಚ್ ಗೆ ಒಂದು ರೆಕ್ಟಾಂಗಲ್ ಅನ್ನ ಡ್ರಾ ಮಾಡ್ತಾ ಇದ್ದೀವಿ, ಅದನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ವೇಟ್ ಕೀನಲ್ಲಿ 1 ಯೂಸ್ ಮಾಡಿದ್ದೀವಿ, ಡಿಲೇ 1 ಮಿಲಿಸೆಕೆಂಡ್ ಡಿಲೇ. ಓಕೆ, ಆಮೇಲೆ ಯೂಸರ್ ಏನಾದ್ರು ಇನ್ಫೈನೈಟ್ ಲೂಪ್ ಇಂದ ಹೊರ ಬರ್ಬೇಕಂದ್ರೆ ಅವನಿಗಿರೋ ಆಪ್ಷನ್ ಏನು, ಕ್ಯೂ ಅಂದ್ರೆ ಕ್ವಿಟ್ ಮಾಡಿದ್ರೆ ಅವನು ಕ್ಯೂ ಪ್ರೆಸ್ ಮಾಡಿದ್ರೆ ಲೂಪ್ ಬ್ರೇಕ್ ಆಗುತ್ತೆ. ಸೊ ಇಷ್ಟು ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಇವಾಗ ಏನ್ ಮಾಡೋಣ, ನಾವು ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋಣ, ಫೇಸ್ ರೆಕಗ್ನಿಷನ್ ಬೇಸ್ಡ್ ಅಟೆಂಡೆನ್ಸ್. ಓಕೆ, ಫೇಸ್ ರೆಕಗ್ನಿಷನ್ ಮೇನ್ ಐಡಿಯಾ ನಮಗೆ, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಸೊ ನೀವು ಯಾವುದೇ AI ಪ್ರಾಜೆಕ್ಟ್, ಮೆಷಿನ್ ಲರ್ನಿಂಗ್ ಬೇಸ್ಡ್ ಪ್ರಾಜೆಕ್ಟ್ ಮಾಡಬೇಕಂದ್ರೆ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್. ವಿದೌಟ್ ಡೇಟಾ ವಿ ಕಾಂಟ್ ಡು. ಸೊ ನಾವು ಡೇಟಾನ ಯೂಸ್ ಮಾಡಿ, ಆ ಡೇಟಾನ ಯೂಸ್ ಮಾಡಿ ನಮ್ಮ ಮೆಷಿನ್ ಅನ್ನ ಟ್ರೈನ್ ಮಾಡಬೇಕು, ಆಮೇಲೆ ಒಂದು ಮಾಡೆಲ್ ಅನ್ನ ಬಿಲ್ಡ್ ಮಾಡಬೇಕು. ಸೊ ಅದಕ್ಕೆ ಈಗ ಸ್ಟೆಪ್ 1, ಈ ಪ್ರಾಜೆಕ್ಟ್ ಅಲ್ಲಿ ಸ್ಟೆಪ್ 1 ಏನು, ಕಲೆಕ್ಟ್ ದಿ ಡೇಟಾ ಕಲೆಕ್ಟ್ ಮಾಡೋಣ. ಸೊ ನಾವು ಫೇಸ್ ರೆಕಗ್ನಿಷನ್ ಬೇಸ್ಡ್ ಅಟೆಂಡೆನ್ಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಡೇಟಾ ಅಂದ್ರೇನು, ನಮ್ಮ ಯೂಸರ್ಸ್, ನಮ್ದೇ. ಈಗ ನನ್ನ ಫೇಸೇ ಡೇಟಾ. ಅದೇ ತರ ನೀವು ಒಂದ್ 3-4 ಜನದ್ದು ಫೇಸ್ ಇಮೇಜಸ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು. ಅದನ್ನ ಮಾಡೋಣ ಇವಾಗ. ಸೊ ಅದಕ್ಕೆ ಏನ್ ಯೂಸ್ ಮಾಡೋಣ, ಸೊ ಈ ಪ್ರೋಗ್ರಾಮ್ಗಳಲ್ಲೇ ಇಫ್ ಕೆ ಇಸ್ ಈಕ್ವಲ್ ಟು ಆರ್ಡರ್ ಆಫ್ ಕ್ಯೂ ಕ್ವಿಟ್ ಆಗುತ್ತಲ್ಲ, ಅದೇ ತರ ನಾವು ಎಸ್ ಕೊಡೋಣ. ಸೊ ಎಸ್ ಅಂತ ಕೀ ಏನಾದ್ರೂ ಪ್ರೆಸ್ ಮಾಡಿದ್ರೆ ಯೂಸರು, ಅವಾಗ ಎಸ್ ಪ್ರೆಸೆಂಟೇಶನ್ ಆಗ್ತಿಲ್ವಾ? ಇದೆ ಸರ್, ಆಗ್ತಿದೆ, ಬಟ್ ಇದು ಶೋ ಆಗ್ತಿಲ್ಲ, ಸ್ಕ್ರೀನ್ ಶಾಟ್ ವಿಸಿಬಲ್ ಆಗ್ತಿಲ್ಲ. ಓಕೆ, 1 minute. ಯಾ, ನೌ ಇಟ್ಸ್ ವಿಸಿಬಲ್. ಓಕೆ, ಫೈನ್, ಸಾರಿ. ಓಕೆ, ನೋಡಿ, ಹಂಗಂದ್ರೆ ನಾನು ಅವಾಗಲೇ ಎಲ್ಲ ಪ್ರೋಗ್ರಾಮ್ ಎಕ್ಸ್ಪ್ಲೈನ್ ಮಾಡ್ಕೊಂತ ಬಂದೆ, ಇರಲಿ, ನೋ ಪ್ರಾಬ್ಲಮ್. ಇನ್ನೊಂದು ಬರಿತಾ ಹೋಗೋಣ, ಅರ್ಥ ಆಗುತ್ತೆ. ಓಕೆ, ಸೊ ಇದು ಲಾಸ್ಟ್ ಕ್ಲಾಸಲ್ಲಿ ನಾವು ಬರೆದಿದ್ದ ಪ್ರೋಗ್ರಾಮ್ ಇಷ್ಟೆಲ್ಲ ಇತ್ತು. ಓಕೆ, ಸೊ ಇದರಲ್ಲಿ ನಾವು ಇಲ್ಲೊಂದು ಲೈನ್ ಬರೆದಿದ್ದೀವಿ, ಇಫ್ ಕೆ ಇಸ್ ಈಕ್ವಲ್ ಟು ಆರ್ಡರ್ ಆಫ್ ಕ್ಯೂ ಇದೆ. ಇದರ ಅರ್ಥ ಏನು, ಯೂಸರ್ ಕ್ಯೂ ಅನ್ನು ಕೀ ಪ್ರೆಸ್ ಮಾಡಿದ್ರೆ ಕ್ವಿಟ್ ಮಾಡು, ಲೂಪ್ ಬ್ರೇಕ್ ಆಗುತ್ತೆ. ಅದೇ ತರ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡೋಣ, ಎಸ್ ಬರೆಯೋಣ. ಇಫ್ ಕೆ ಇಸ್ ಈಕ್ವಲ್ ಟು ಆರ್ಡರ್ ಆಫ್ ಎಸ್, ಲೆಟ್ ಅಸ್ ಟ್ರೈ ಟು ಸೇವ್ ದ ಫೇಸ್ ಡೀಟೇಲ್ಸ್ ಇಂಟು ಎ ಫೋಲ್ಡರ್. ಒಂದು ಫೋಲ್ಡರ್ ಒಳಗಡೆ ಅದನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಆ ತರ ಬರೆಯೋಣ ಪ್ರೋಗ್ರಾಮ್. ಅದಕ್ಕೆ ಫೈನ್, ನೋಡಿ ಇಲ್ಲಿ ನಾನು ಫಸ್ಟು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಬೇಡ. ಇದರಲ್ಲಿ ನೋಡಿ, ಇಲ್ಲಿ ನಾನು ಎಕ್ಸ್ಪ್ಲೋರರಿಗೆ ಬರ್ತೀನಿ. ಎಕ್ಸ್ಪ್ಲೋರರಿಗೆ ಬಂದು ಯಾವುದಾದ್ರೂ ಫೈಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ರಿವೀಲ್ ಇನ್ ಫೈಲ್ ಎಕ್ಸ್ಪ್ಲೋರರ್ ಅಂತ ಬರುತ್ತೆ. ಇದು ನಮ್ಮ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಬಂದ್ವಿ. ಸೊ ಇವಾಗ ಇಲ್ಲೊಂದು ಫೋಲ್ಡರ್ ಕ್ರಿಯೇಟ್ ಮಾಡೋಣ, ನ್ಯೂ ಫೋಲ್ಡರ್. ಸೊ ನಾನು ಇದನ್ನ ಡೇಟಾ ಸೆಟ್ ಅಂತ ಸೇವ್ ಮಾಡ್ತೀನಿ, DATASET, ಡೇಟಾ ಸೆಟ್. ಓಕೆ, ಸೊ ಇದ್ರೊಳಗಡೆ ಡೇಟಾ ಸೆಟ್ ಒಳಗಡೆ ಮತ್ತೆ ಸಬ್ ಫೋಲ್ಡರ್ಸ್ ತಗೊಳ್ಳೋಣ. 0, ಈ ಫೋಲ್ಡರ್ ನೇಮ್ 0. ಇದರಲ್ಲಿ ಮೊದಲನೇ ಪರ್ಸನ್ನಿನ ಇಮೇಜಸ್ ಇರುತ್ತೆ. ನೆಕ್ಸ್ಟ್ ಫೋಲ್ಡರ್ 1, ಸೆಕೆಂಡ್ ಪರ್ಸನ್, 2, ಥರ್ಡ್ ಪರ್ಸನ್. ಇದು ನಮ್ಮ ಐಡಿಯಾ. ಓಕೆ, ನೋಡಿ ನಮ್ಮ ಪ್ಲಾನ್ ಏನು, ಸೊ ಡೇಟಾ ಸೆಟ್ ಅಂತ ಒಂದು ಫೋಲ್ಡರ್, ಅದರೊಳಗಡೆ 3 ಸಬ್ ಫೋಲ್ಡರ್ಸ್, ಪ್ರತಿ ಫೋಲ್ಡರ್ ಒಬ್ಬ ಪರ್ಸನ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಅದು ನಮ್ದು ಐಡಿಯಾ. ಓಕೆ, ನೀವು ಕ್ರಿಯೇಟ್ ಮಾಡಿ, ಇದನ್ನ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ, ಡೇಟಾ ಸೆಟ್. ಅದರೊಳಗಡೆ
ಈ ತರ 3 ಸಬ್ ಫೋಲ್ಡರ್ಸ್ ಮಾಡಿ 0 1 2. Yes, sir, done. ಓಕೆ ಫೈನ್. ಓಕೆ, ಇವಾಗ ಕೋಡಿಂಗ್ ಬರೋಣ. ಇಲ್ಲಿ ಫಸ್ಟ್ ಸ್ಟೆಪ್ ಎಸ್ ಪ್ರೆಸ್ ಮಾಡಿದ್ರೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಅದಕ್ಕೆ ಇಫ್ k is equal to order of s ಅನ್ನೋ ಕೀ ಪ್ರೆಸ್ ಮಾಡಿದ್ರೆ ಓಕೆ ಫೈನ್. ಇವಾಗ ಏನ್ ಮಾಡ್ಬೇಕು ನಾವು, ಇಲ್ಲಿ ಫೇಸಸ್ ಇದೆ, ಫೇಸಸ್ ಅಂತ ಇದೆ, ಇದರಲ್ಲಿ ಯಾರು ಕ್ಯಾಮ್ರಾ ಮುಂದೆ ನಿಂತಿದಾರೋ ಆ ಫೇಸು ಇಲ್ಲಿ ಡಿಟೆಕ್ಟ್ ಆಗಿರುತ್ತೆ. ಈಗ ನಾನು ಸೇವ್ ಮಾಡ್ಬೇಕಂದ್ರೆ ನೋಡಿ, ಒಂದು ಕಾಮನ್ ಕಾನ್ಸೆಪ್ಟ್ ಏನು, ಒಂದು ಕಾಮನ್ ಸೆನ್ಸ್ ಏನಂದ್ರೆ, ಸೇವ್ ಮಾಡ್ಬೇಕು ಅಂದ್ರೆ ಅಲ್ಲಿ ಅಟ್ಲೀಸ್ಟ್ ಒಂದು ಫೇಸ್ ಇರಬೇಕು. ಯಾವ್ದು ಫೇಸ್ ಇಲ್ಲ ಅಂದ್ರೆ ನಾನು ಸೇವ್ ಮಾಡಕ್ ಬರಲ್ಲ. ಅದಕ್ಕೆ ಇದ್ರೊಳಗಡೆ ಇನ್ನೊಂದು ಇಫ್ ನ ಬರೆದು ಕನ್ಫರ್ಮ್ ಮಾಡ್ಕೊಂತೀನಿ. ಇಫ್ ಲೆಂತ್ ಆಫ್ ಫೇಸಸ್ ಈಸ್ ಗ್ರೇಟರ್ ದೆನ್ 0. ನೋಡಿ ಇದ್ರ ಅರ್ಥ ಏನು, ಲೆನ್ ಅನ್ನೋ ಫಂಕ್ಷನ್ ಗೊತ್ತಿದೆ ನಿಮಗೆ ಪೈಥಾನ್ ಅಲ್ಲಿ. ನೀವು ಯಾವ ಆಬ್ಜೆಕ್ಟ್ ಕೊಡ್ತೀರೋ ಅದ್ರ ಲೆಂತ್ ಕೊಡುತ್ತೆ. ಇಲ್ಲಿ ಫೇಸಸ್ ಅಂದ್ರೆ ಏನು, ಲಿಸ್ಟ್. ಸೊ ಲೆಂತ್ ಆಫ್ ಫೇಸಸ್ ಲಿಸ್ಟ್ ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ಒಬ್ಬ ಪರ್ಸನ್ ನಾನು ಇದನ್ನ ಅಂತ ಕನ್ಫರ್ಮ್ ಮಾಡ್ಕೊಂತೀನಿ. ಇಫ್ ಲೆಂತ್ ಆಫ್ ಫೇಸಸ್ ಇಸ್ ಗ್ರೇಟರ್ ದೆನ್ 0 ಮೀನ್ಸ್ ಅಟ್ಲೀಸ್ಟ್ ಒನ್ ಪರ್ಸನ್ ಇಸ್ ದೇರ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ. ನಾನು ಕನ್ಫರ್ಮ್ ಮಾಡ್ಕೊಂತೀನಿ. ಇದಾನ ಇದ್ರೆ ಸೊ ನಾನು ಇಂಡಿವಿಜುವಲ್ ಆಗಿ ಸೇವ್ ಮಾಡ್ತೀನಿ, ಗ್ರೂಪ್ ಅಲ್ಲ ಸೇವ್ ಮಾಡೋದು. ಅದಕ್ಕೆ ಫಸ್ಟ್ ಪರ್ಸನ್ನಿನ ಇನ್ಫಾರ್ಮೇಶನ್ ಅನ್ನ ಫೆಚ್ ಮಾಡ್ಕೊಂತೀನಿ, ಫಸ್ಟ್ ಪರ್ಸನ್. ಅದಕ್ಕೆ x, y, w, h is equal to faces of 0. ಇಲ್ಲೊಂದು ಕಮೆಂಟ್ ಬರೀತೀನಿ, ಫಸ್ಟ್ ಪರ್ಸನ್ನಿನ ಇನ್ಫಾರ್ಮೇಶನ್ ಅನ್ನ ತಗೊಂತೀನಿ ನಾನು. ಓಕೆ, ಫಸ್ಟ್ ಪರ್ಸನ್ ಬಂದ ಇವಾಗ ನನಗೆ ಎಕ್ಸ್ ವೈ ಡಬ್ಲ್ಯೂ ಹೆಚ್. ನೋಡಿ ಇವಾಗ ಈ ಎಕ್ಸ್ ವೈ ಡಬ್ಲ್ಯೂ ಹೆಚ್ ಸಿಕ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಕ್ರಾಪ್ ಮಾಡ್ಬೇಕು. ಇದನ್ನ ಹೆಂಗಿದ್ರು ನಮಗೆ ಲಾಸ್ಟ್ ಕ್ಲಾಸ್ ಇಲ್ಲಿ ರೆಕ್ಟಾಂಗಲ್ ಡ್ರಾ ಮಾಡಿದ್ವಿ ನಾವು, ಫೇಸ್ ಅಂತ ಗೊತ್ತಾಗ್ತಿದೆ ಇಲ್ಲಿ ರೆಕ್ಟಾಂಗಲ್ ಡ್ರಾ ಮಾಡಿದಾಗ. ಸೊ ಅದೇ ಕೋಆರ್ಡಿನೇಟ್ಸ್ ನ ಯೂಸ್ ಮಾಡ್ಕೊಂಡು ನೀವು ಈಗ ನೀವು ಕ್ಯಾಮ್ರಾ ಆನ್ ಮಾಡಿದಾಗ ಕ್ಯಾಮ್ರಾ ಹಿಂದ್ಗಡೆ ಪರ್ಸನ್ ಹಿಂದ್ಗಡೆ ಏನೇನೋ ಆಬ್ಜೆಕ್ಟ್ಸ್ ಇರುತ್ತೆ ಅದನ್ನೆಲ್ಲ ಇಗ್ನೋರ್ ಮಾಡ್ಬೇಕು, ಫೇಸ್ ಅಷ್ಟನ್ನೇ ಸೇವ್ ಮಾಡ್ಬೇಕು. ಈಗ ಹೆಂಗೆ ನಾವು ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ಬೇಕಾದ್ರೆ ಕ್ರಾಪ್ ಮಾಡ್ತೀವಲ್ಲ, ಹಂಗೆ ಇಲ್ಲೂ ಮಾಡ್ಬೇಕು. ಅದಕ್ಕೆ ಒಂದು ಫಾರ್ಮುಲಾ ಇದೆ, ಸಿಂಪಲ್ ಫಾರ್ಮುಲಾ. ಸೊ ನಾವ್ ಅದನ್ನ ರೀಜನ್ ಆಫ್ ಇಂಟ್ರೆಸ್ಟ್ ಅನ್ನ, ROI ಅಂದ್ರೇನು, ರೀಜನ್ ಆಫ್ ಇಂಟ್ರೆಸ್ಟ್, ಫೇಸ್ ಇಸ್ ಈಕ್ವಲ್ ಟು. ಸೊ ನೀವು ಕಲರ್ ಇಮೇಜ್ ಬೇಕಂದ್ರೆ ಫ್ರೇಮ್ ಯೂಸ್ ಮಾಡಬೇಕು, ಬ್ಲಾಕ್ ಅಂಡ್ ವೈಟ್ ಬೇಕಪ್ಪ ಅಂದ್ರೆ ಗ್ರೇ ಯೂಸ್ ಮಾಡಬೇಕು. ಲೆಟ್ ಮಿ ಗೋ ವಿತ್ ಫ್ರೇಮ್ ಅಂದ್ರೆ ಫ್ರೇಮ್ ಅನ್ನೋದು ಒಂದು ಲಿಸ್ಟ್, ಇದು ಸಿಕ್ತು ನನಗೆ. ನೋಡಿ ಇದರಲ್ಲಿ ಸ್ಲೈಸಿಂಗ್ ಯೂಸ್ ಮಾಡೋಣ. ಓಕೆ, ಒಂದು ಫಾರ್ಮುಲಾ ಇದೆ, ಇದು ಸ್ಟ್ಯಾಂಡರ್ಡ್. y colon y plus h x colon x plus w. ಹಿಂಗ್ ಬರೆದ್ರೆ ಕರೆಕ್ಟ್ ಕ್ರಾಪ್ ಮಾಡಿ ಕೊಡುತ್ತೆ. ಇಲ್ಲಿ ಕಮೆಂಟ್ ಹಾಕ್ತೀನಿ ನಾನು. ಸೊ ಟು ಕ್ರಾಪ್ ಫೇಸ್ ಡೀಟೇಲ್ಸ್, ಸೊ ಕ್ರಾಪ್ ಆಯ್ತು. ಸೊ ಇದನ್ನ ಒಂದ್ ಕಡೆ ಸೇವ್ ಮಾಡ್ಬೇಕು ಇವಾಗ ನಾನು. ಓಕೆ, ಸೊ ಇದನ್ನ ಎಲ್ಲಿ ಸೇವ್ ಮಾಡಬೇಕು ಅಂತ ಈಗ ಒಂದು ಪ್ಲಾನ್ ಮಾಡ್ಕೊಳ್ಳೋಣ. ಪ್ಲಾನ್ ಮಾಡಿ ಸೇವ್ ಮಾಡೋಣ. ಈಗ ನಾನು ಫಸ್ಟ್ ಪರ್ಸನ್ 0ದಲ್ಲಿ ಸೇವ್ ಮಾಡ್ತೀನಿ. ಅದಕ್ಕೆ ಫೈಲ್ ಪಾತ್ ಇಸ್ ಈಕ್ವಲ್ ಟು ನಾನೇ ಒಂದು ಬರ್ಕೊಂಡ್ಬಿಡ್ತೀನಿ. ಸೊ ಕರೆಂಟ್ ಡೈರೆಕ್ಟರಿಯಲ್ಲಿ ./ಡೇಟಾಸೆಟ್, ಇದು ಡೇಟಾಸೆಟ್ ಅನ್ನೋದೊಂದು ಫೋಲ್ಡರ್ ಇದೆ, ಅದರಲ್ಲಿ 0 ಅನ್ನೋದೊಂದು ಸಬ್ ಫೋಲ್ಡರ್ ಇದೆ ಮೊದಲನೇ ಪರ್ಸನ್ಗೆ. ಅಲ್ಲಿ ಪರ್ಸನ್ person1.jpg ಈ ಹೆಸರಲ್ಲಿ ಸೇವ್ ಮಾಡಬೇಕು. ಅದಕ್ಕೆ cv2.imwrite ನೋಡಿ ಫೈಲ್ ಪಾತ್ ಇದು ಯಾರನ್ನು ಸೇವ್ ಮಾಡಬೇಕು, ROI. ನೋಡಿ ಇದರ ಅರ್ಥ ಏನು, ಇಲ್ಲಿ ROI ಅಲ್ಲಿ ಕ್ರಾಪ್ ಮಾಡಿ ಇಟ್ಟಿದ್ದೀವಿ ಫೇಸ್. ಈ ROI ನ ಫೇಸ್ ಅನ್ನ ಈ ಪಾತ್ ಅಲ್ಲಿ ಈ ಹೆಸರಲ್ಲಿ ಸೇವ್ ಮಾಡುವಂತ ಅರ್ಥ. ಓಕೆ, ನಾನು ಇದನ್ನ ರನ್ ಮಾಡ್ತೀನಿ. ಇದು ಔಟ್ಪುಟ್ ಬಂತಂದ್ರೆ ನೀವು ಟ್ರೈ ಮಾಡಿ. ಲೆಟ್ ಮಿ ಚೆಕ್ ವಿಡಿಯೋ ಡೆಮೋ.
ಓಕೆ, ರೆಕ್ಟ್ಯಾಂಗಲ್ ಡ್ರಾ ಆಗಲಿ, ಅವಾಗ ಎಸ್ ಪ್ರೆಸ್ ಮಾಡ್ತೀವಿ. ಓಕೆ ನೋಡಿ, ಈಗ ಎಸ್ ಪ್ರೆಸ್ ಮಾಡಿದ್ದೀನಿ. ಲೆಟ್ ಮಿ ಕನ್ಫರ್ಮ್ ಒನ್ಸ್. ಓಕೆ, ಎಸ್ ಪ್ರೆಸ್ ಮಾಡಿದೆ ನಾನು. ಇಲ್ಲೋಗಿ ನೋಡೋಣ, ಡೇಟಾ ಸೆಟ್ 0. ಕ್ರಾಪ್ ಆಗಿದೆ ಅಲ್ವಾ ನೋಡಿ, ಹಿಂದ್ಗಡೆ ಏನು ಇಲ್ಲ, ಕರೆಕ್ಟ್ ಫೇಸ್ ಅಷ್ಟನ್ನೇ ನಾವು ಕ್ರಾಪ್ ಮಾಡಿ ಸೇವ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಬರ್ತಾ ಇದೆ ಇದು ಕೋಡ್. ಟ್ರೈ ಮಾಡಿ ನೀವು ಇದನ್ನ. ಈ ಲೈನ್ ಬರೀರಿ, ಇಫ್ ಕೆ ಇಸ್ ಈಕ್ವಲ್ ಟು ಆರ್ಡರ್ ಆಫ್ ಎಸ್, ಇದನ್ನ ಬರೀಬೇಕು ನೀವು. ಟ್ರೈ ಮಾಡ್ತೀರಾ ಇದನ್ನ? ಓಕೆ, so let me stop this. ಬರ್ತಾ ಇದೆಯಾ?
Yes, sir. ಓಕೆ. ಸಂಜಯ್ ಎಷ್ಟು ಫೋಟೋ ಬರ್ತಾ ಇದೆ, ಸೇವ್ ಆಗ್ತಿಲ್ಲ ಅದ್ರಲ್ಲಿ. ಸೇವ್ ಆಗ್ತಿಲ್ವಾ? ನೋಡಿ ಇದು ಹಾ, ಪಾತ್ ಸರ್. ಹೆಂಗ್ ಬರ್ತಿದ್ದೀರಾ ಅಂತ ನೋಡಿ. ನಾನು ಹೆಂಗ್ ಬರ್ದೀನಿ, ಡಾಟ್ ಸ್ಲ್ಯಾಶ್ ಡೇಟಾ ಸೆಟ್ /0 ಸ್ಲ್ಯಾಶ್. 1 minute ಸರ್, ಅದೇ ತರ ಬರುತ್ತೆ. ಓಕೆ, ನಿಮಗೆ ಬಂದಿದ್ಯಾ ಕಾರ್ತಿಕ್? Yes, sir. ಬಂತು. Okay. ನೀವು ಪಾತ್ ಫೋಲ್ಡರ್ ನೇಮ್ ಏನಾದ್ರೂ ತಪ್ಪಾಗಿರ್ಬೋದು ಸಂಜಯ್, ಅದನ್ನು ಚೆಕ್ ಮಾಡಿ. ಹಾ ಸರ್. ಶುರು ಆಯ್ತಾ? ಒನ್ ಮಿನಿಟ್ ಸರ್, ಚೆಕ್ ಮಾಡ್ತೀನಿ. ಓಕೆ ಓಕೆ ಮಾಡಿ. ಹಾ ಸರ್, ಸೇವ್ ಆಗಿದೆ ಸರ್. ಸೇವ್ ಆಯ್ತಾ? ಓಕೆ ಫೈನ್. ಓಕೆ, ಹಾಂ. ಸೊ ಇವಾಗ ಏನು ಮಾಡೋಣ, ನಾವು ಇದನ್ನ ಒಂದು ಸ್ಟ್ಯಾಂಡರ್ಡ್ ಸೈಜಲ್ಲೇ ಸೇವ್ ಮಾಡೋಣ. ಓಕೆ, ಈಗ ಕೆಲವೊಂದ್ಸಲ ನಾವು ಹಿಂಗೆ ನಮ್ಮ ಡಿಸ್ಟೆನ್ಸ್ ಕ್ಯಾಮ್ರಾ ಜೊತೆಗೆ ಎಲ್ಲಿದ್ದೀವಿ ಅನ್ನೋದ್ರ ಮೇಲೂ ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ಏನು ಮಾಡೋಣ, ಸೊ ಇದನ್ನ ಸೇವ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಲೈನ್ ಸೇರಿಸ್ಬಿಡೋಣ. ಲೆಟ್ ಅಸ್ ಮೇಂಟೈನ್ ಒನ್ ಸ್ಟ್ಯಾಂಡರ್ಡ್ ಸೈಜ್ 300 ಪಿಕ್ಸೆಲ್ಸ್ ಆ ಥರ. ಅದಕ್ಕೆ ಇಲ್ಲಿದೆಯಲ್ಲ ROI, ಇಲ್ಲಿ ಒಂದು ಲೈನ್ ಆ್ಯಡ್ ಮಾಡಿಬಿಡೋಣ. ROI is equal to cv2 dot resize ಅಂತ ಒಂದು ಫಂಕ್ಷನ್ ಇದೆ. resize ಯಾರನ್ನ ರೀಸೈಸ್ ಮಾಡಬೇಕು? ROIನೇ. ಎಷ್ಟು ರೀಸೈಸ್ ಮಾಡೋಣ? 300, 300. ಸೊ ಇದೊಂದು ಸ್ಟ್ಯಾಂಡರ್ಡ್ ಆಗಿ ಸೈಜ್ ಇಟ್ಕೊಂಡ್ಬಿಡೋಣ. ಲೆಟ್ ಅಸ್ ಮೇಂಟೈನ್ ಸ್ಟ್ಯಾಂಡರ್ಡ್ ಸೈಜ್. ಸೊ ನೀವು ಯಾವಾಗೆಲ್ಲ ಸೇವ್ ಮಾಡಿದ್ರು ಅದು ಯಾವ ಸೈಜಲ್ಲಿ ಇರುತ್ತೆ? 300 ವಿಡ್ತ್ ಹೈಟ್ ಎರಡು 300 ಪಿಕ್ಸೆಲ್. ಇದೊಂದು ಸ್ಟ್ಯಾಂಡರ್ಡ್ ಸೈಜ್. ಇದೊಂದು ಲೈನ್ ಸೇರಿಸಿ. ಸೊ ಇದು ಐ ಆಮ್ ರೈಟ್. ಸೇವ್ ಮಾಡೋದಕ್ಕಿಂತ ಮುಂಚೆ ನಾವು ರೀಸೈಜ್ ಮಾಡ್ಕೋಬೇಕು. ಈ ಲೈನು ಸೇರಿಸಿ. ಡನ್ ಮಾಡಿದ್ರ ಇದು ಈ ಲೈನು? ಆಯ್ತಾ ಇದು? Yes, sir. ಓಕೆ ಫೈನ್. ಸೊ ಇವಾಗ ನೋಡಿ, ನಮಗೆ ಡೇಟಾ ಸೆಟ್ ಅಂದ್ರೆ ಒಂದು ಇಮೇಜ್ ಅಲ್ಲ, ಮಲ್ಟಿಪಲ್ ಇಮೇಜಸ್. ನಮಗೆ ಮಿನಿಮಮ್ ಒಂದು 35 to 40 ಇಮೇಜಸ್ ಬೇಕು. ನೋಡಿ, ಅವಾಗ ಈಗ ನಾವು ಬರ್ದಿರೋ ಪ್ರೋಗ್ರಾಮ್, ನೀವು ಎಸ್ ಅನ್ನ ಎಷ್ಟು ಟೈಮ್ ಪ್ರೆಸ್ ಮಾಡ್ತೀರೋ ಅಷ್ಟು ಇಮೇಜಸ್ ನನಗೆ ಕಲೆಕ್ಟ್ ಆಗಬೇಕು. ಈಗ ನೀವು ಎಸ್ ನ ಕಂಟಿನ್ಯೂಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಷ್ಟು ಇಮೇಜಸ್ ನನಗೆ ಸೇವ್ ಆಗಬೇಕು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಇಲ್ಲಿ ಫೈಲ್ ನೇಮ್ ಏನಂತ ಸೇವ್ ಆಗುತ್ತೆ ನೋಡಿ, person1. ಸೊ ನೀವು ಎವ್ರಿ ಟೈಮ್ ಅದೇ ನೇಮ್ ಇಂದ ಸೇವ್ ಮಾಡಿದ್ರೆ ಅದೇನಾಗುತ್ತೆ, ಓವರ್ ರೈಡ್ ಆಗುತ್ತೆ. ಹಳೆ ಫೈಲು ರೀಪ್ಲೇಸ್ ಆಗುತ್ತೆ, ಮತ್ತೆ ರೀಕ್ರಿಯೇಟ್, ಹೊಸದ್ ಮತ್ತೆ ಕ್ರಿಯೇಟ್ ಆಗಲ್ಲ. ಯಾಕೆ? ಬಿಕಾಸ್ ಆಫ್ ನೇಮ್. ಸೊ ನಿಮಗೆ ಮಲ್ಟಿಪಲ್ ಇಮೇಜಸ್ ಸೇವ್ ಆಗ್ಬೇಕಂದ್ರೆ
ನೇಮ್ ಕೂಡ ಡೈನಾಮಿಕ್ ಆಗಿ ಚೇಂಜ್ ಆಗ್ತಿರ್ಬೇಕು. ಪರ್ಸನ್ 1, ಪರ್ಸನ್ 2, ಪರ್ಸನ್ 3, ಪರ್ಸನ್ 4 ಈ ತರ ಚೇಂಜ್ ಆಗ್ತಾ ಇತ್ತು ಅಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಲ್ಟಿಪಲ್ ಇಮೇಜಸ್. ಅದಕ್ಕೆ ಈ ಪ್ರೋಗ್ರಾಮ್ಗೆ ಒಂದು ಸ್ವಲ್ಪ ಮಾಡಿಫೈ ಮಾಡೋಣ. ಸೊ ನಿಮಗೆ ರ್ಯಾಂಡಮ್ ಅಂತ ಒಂದು ಮಾಡ್ಯೂಲ್ ಇದೆ, ಯೂಸ್ ಮಾಡಿದ್ದೀರಾ ಪೈಥಾನ್ ಒಳಗಡೆ? ಎಸ್ ಸರ್. ರ್ಯಾಂಡಮ್ ಅಂತ ಒಂದು ಮಾಡ್ಯೂಲ್ ಇದೆ. ಒಂದು ಸಿಂಪಲ್ ಪ್ರೋಗ್ರಾಮ್ ತೋರಿಸ್ಬಿಡ್ತೀನಿ ತಾಳಿ. ರ್ಯಾಂಡಮ್ ಮಾಡ್ಯೂಲ್ ಅನ್ನು ಯೂಸ್ ಮಾಡಿಕೊಂಡು ನಂಬರ್ಸ್ ಅನ್ನ ಒಂದು ರ್ಯಾಂಡಮ್ ಆಗಿ ಜನರೇಟ್ ಮಾಡ್ಕೊಳ್ಳೋಣ. ಸೊ ಆ ಲಾಜಿಕ್ ಯೂಸ್ ಮಾಡಿದ್ರೆ ನೋಡಿ, ಇಲ್ಲೊಂದು ಸಿಂಪಲ್ ಪ್ರೋಗ್ರಾಮ್ ಬರೀತೀನಿ ನಾನು. ಇಂಪೋರ್ಟ್ ರ್ಯಾಂಡಮ್ ರ್ಯಾಂಡಮ್ ಆಯ್ತಾ. ಒಂದು ರ್ಯಾಂಡಮ್ ನಂಬರ್ ಬೇಕು ನನಗೆ, n is equal to random ಡಾಟ್ ರ್ಯಾಂಡ್ ಇಂಟಿಜರ್ ಅಂತ ಇದೆ. ಸೊ ನೀವು ಇಲ್ಲಿ ರೇಂಜ್ ಕೊಡ್ಬೋದು. ಈಗ ನಾನು 1,100 ಕೊಟ್ರೆ ಬಿಟ್ವೀನ್ 1 and 100 ಏನೋ ಒಂದು ರ್ಯಾಂಡಮ್ ನಂಬರ್ ಬರುತ್ತದೆ. ನೋಡಿ ಬರ್ತಾ ಇತ್ತಲ್ಲ, 66 ಅಂತ ಬಂತು. ಹಿಂಗೆ ಈ ಲಾಜಿಕ್ ಅನ್ನ ನಾವು ಇಲ್ಲಿ ಯೂಸ್ ಮಾಡಿ ರ್ಯಾಂಡಮ್ ನಂಬರ್ಸ್ ನ ಜನರೇಟ್ ಮಾಡ್ಕೊಳ್ಳೋಣ. ಅದಕ್ಕೆ ಬಿಗಿನಿಂಗ್ ಆಫ್ ದ ಲೈನ್ ಅಲ್ಲಿ ಮಾಡ್ಯೂಲ್ ಇಂಪೋರ್ಟ್ ಮಾಡೋಣ. ಇಂಪೋರ್ಟ್ ರ್ಯಾಂಡಮ್ ಮಾಡ್ಯೂಲ್ ತಗೊಳ್ಳೋಣ. ಫೈನ್. ಇಲ್ಲಿ ನೋಡಿ, ಇಲ್ಲಿ ಚೇಂಜಸ್ ಮಾಡ್ಕೊಳ್ಳೋಣ. ಇದು ಸೇವ್ ಮಾಡೋದಕ್ಕಿಂತ ಮುಂಚೆ ಒಂದು ರ್ಯಾಂಡಮ್ ಆಗಿ ನಂಬರ್ನ ಜನರೇಟ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ n is equal to random dot rand integer between 1 to 100. ಸೊ ಏನೋ ಒಂದು ಅಸ್ಯೂಮ್ ಮಾಡ್ಕೊಳ್ಳಿ 66 ಬಂದಿದೆ ಅಂತ, n ಅಲ್ಲಿ 66 ಇದೆ. ಸೊ ಇವಾಗ ಇಲ್ಲಿ ಏನಾಗಬೇಕು, ಪರ್ಸನ್ 66.jpg ಅಂತ ಸೇವ್ ಆಗಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ f ಯೂಸ್ ಮಾಡ್ತೀನಿ. f ಗೊತ್ತಿದೆ ನಿಮಗೆ, ಫಾರ್ಮ್ಯಾಟೆಡ್. ಸೊ ಇಲ್ಲಿ 1 ಇದೆಯಲ್ಲ, ಈ 1 ಅನ್ನ ಡಿಲೀಟ್ ಮಾಡಿ ಅಲ್ಲಿ ಫ್ಲವರ್ ಬ್ರಾಕೆಟ್ ಅಲ್ಲಿ n ನ ಕೊಟ್ಬಿಡ್ತೀನಿ. ನೋಡಿ ಇವಾಗ ಏನಾಗ್ತಿದೆ, ಕನ್ಕ್ಯಾಟಿನೇಷನ್ ಪರ್ಸನ್ 66.jpg. ನೀವು ಇನ್ನೊಂದ್ಸಲ ಎಸ್ ಪ್ರೆಸ್ ಮಾಡಿದಾಗ ಮೇ ಬಿ ರ್ಯಾಂಡಮ್ ನಂಬರ್ ಮೇ ಬಿ 10 ಇರ್ಬೋದು, ಐ ಡೋಂಟ್ ನೋ. ಸೊ ಪರ್ಸನ್ 10.jpg ಈ ತರ ಸೇವ್ ಆಗಬೇಕು. ಸೊ ಫಸ್ಟ್ ನಾನು ಇದನ್ನ ರನ್ ಮಾಡ್ತೀನಿ. ಸೊ ನಾನು ಎಲ್ಲ ಪ್ರೋಗ್ರಾಮ್ ಕರೆಕ್ಟ್ ಇದ್ರೆ ಮಲ್ಟಿಪಲ್ ಇಮೇಜಸ್ ಸೇವ್ ಆಗಬೇಕು. ಓಕೆ, ಲೆಟ್ ಅಸ್ ಚೆಕ್ ದಿಸ್. ನೋಡಿ, ಸೊ ನಾನು ಎಸ್ ನ ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಗುಡ್. ನೋಡಿ ಬಂದಿದೆಯಲ್ಲ, ನಾನು ಎಷ್ಟು ನೋಡಿ 67 ಇಮೇಜಸ್ ಬಂದಿದೆ ನನಗೆ. ಅಷ್ಟೊತ್ತು ನಾನು ಎಸ್ ನ ಪ್ರೆಸ್ ಮಾಡ್ತಾ ಇದ್ದೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಕಲೆಕ್ಟ್ ಡೇಟಾ ಸೆಟ್. 67 ಇಮೇಜಸ್ 0 ಅನ್ನೋ ಫೋಲ್ಡರ್ ಅಲ್ಲಿ ಇದೆ. ಓಕೆ, ಈಗ ನೆಕ್ಸ್ಟ್ ಪರ್ಸನ್ 1 ಅಲ್ಲಿ ಹಾಕ್ಬೇಕಪ್ಪ ನಾನು. ಅವಾಗ ಏನ್ ಮಾಡ್ತೀವಿ ನಾವು, ಕೋಡಲ್ಲಿ ಜಸ್ಟ್ ಇಲ್ಲಿ ಚೇಂಜ್ ಮಾಡೋದು ಅಷ್ಟೇ. ಕೋಡಲ್ಲಿ ಇಲ್ಲಿ ಈ 0 ಅಂತಿದೆಯಲ್ಲ, ಇದನ್ನ ತೆಗೆದ್ಬಿಟ್ಟು 1 ಅಂತ ಬರೆದು ಮತ್ತೆ ಎಸ್ ಪ್ರೆಸ್ ಮಾಡಿದ್ರೆ ಸೆಕೆಂಡ್ ಪರ್ಸನ್, ಅದೇ ತರ ಥರ್ಡ್ ಪರ್ಸನ್. ಹಿಂಗೆ ನಾವು ಡೇಟಾನ ಕಲೆಕ್ಟ್ ಮಾಡ್ಕೋಬೇಕು. ಮಾಡಿ ನೀವು ಇದನ್ನ ರ್ಯಾಂಡಮ್ ಮಾಡ್ಯೂಲ್ ಇಂಪೋರ್ಟ್ ಮಾಡಿಕೊಂಡು ಈ 2 ಲೈನ್ ಸೇರಿಸಿ ಇದಿಷ್ಟು ಮಾಡಿಫೈ ಮಾಡಿ. ಲೈನ್ ನಂಬರ್ 41, 42. ಆ್ಯಡ್ ಮಾಡಿ, ಅಪ್ಡೇಟ್ ಮಾಡಿ, ನನಗೆ ಇನ್ಫಾರ್ಮ್ ಮಾಡಿ.
ಬರ್ತಾ ಇದೆಯಾ? ಟ್ರೈ ಮಾಡ್ತಿದ್ದೀರಾ ಕಾರ್ತಿಕ್, ಸಂಜಯ್? ಎಸ್ ಸರ್, ಮಾಡ್ತೀವಿ. ಒಂದು ನಿಮಿಷ. ಓಕೆ. ಸರ್ ಇದು ಹ್ಮ್. ಕ್ಯಾಮ್ರಾದ ಆಫ್ ಆಗ್ತಿಲ್ಲ, ಎರರ್ ಬರ್ತಾ ಇದೆ ಪ್ರೋಗ್ರಾಮ್. ಅಂದ್ರೆ ಇದು ಅಂದ್ರೆ ಕ್ವಿಟ್ ಆಗ್ತಿಲ್ವಾ? ಕ್ವಿಟ್ ಅಂತ ಇಲ್ಲ ಸರ್, ಸುಮ್ನೆ ಅದು ಎರರ್ ತಳ ಹೋಗ್ತಾನೆ ಇದೆ ಅದು. ಅದು ಇದು ಕ್ವಿಟ್ ಆಗ್ತಿಲ್ಲ ಸರ್, ಅದು ಕಂಟಿನ್ಯೂಸ್ ರನ್ ಆಗ್ತೈತೆ ವಿಡಿಯೋ, ಲೈಕ್ ಕ್ಯಾಪ್ಚರ್ ಆಗ್ತಿದೆ ಬಟ್ ಕ್ವಿಟ್ ಆಗ್ತಿಲ್ಲ. ಅಲ್ಲ, ನೀವು ಕ್ಯೂ ಪ್ರೆಸ್ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಇಲ್ಲ ಮಾಡಿ. ಇಲ್ಲ, ಕ್ಯೂ ಪ್ರೆಸ್ ಮಾಡಿದ್ರು ಕ್ವಿಟ್ ಆಗ್ತಿಲ್ಲ ಅದು. ಹ್ಮ್. ಎಸ್ ಸರ್. ಅವಾಗ ಲಾಸ್ಟ್ ಟೈಮ್ ಬಂದಿತ್ತಲ್ವಾ? ಲಾಸ್ಟ್ ಟೈಮ್ ಬಂದಿತ್ತು, ಬಟ್ Same. ಅದು ಮೋಸ್ಟ್ಲಿ ಆ ರೀಸೈಸ್ ಫಾರ್ಮೆಟ್ ಅಂದ್ರೆ ರಾಂಗ್ ಬರ್ತಿರ್ಬೇಕು ಅನ್ಸುತ್ತೆ. ನೋಡಿ ಒಂದ್ಸಲ. ಅಲ್ಲ, ಯಾಕಂದ್ರೆ ಕ್ಯೂ ಪ್ರೆಸ್ ಮಾಡಿದಾಗ ಎಕ್ಸಿಟ್ ಆಗ್ಲೇಬೇಕು. ಕ್ಯಾಪ್ಸ್ ಲಾಕ್ ಏನಾದ್ರು ಆನ್ ಮಾಡಿದೀರಾ? ನೋ. ಯಾಕಂದ್ರೆ ಆಸ್ಕಿ ವ್ಯಾಲ್ಯೂ ಬೇರೆ ಇರುತ್ತೆ ಕ್ಯಾಪಿಟಲ್ ಕ್ಯೂಗೆ. ಕ್ಯಾಮ್ರಾ ಆಫೇ ಆಗ್ತಿಲ್ಲ ಸರ್ ಅದು. ಅದೇ ಇವಾಗ ನೀವು ಒಂದ್ಸಲ ಕ್ಯಾಮ್ರಾ ಮೇಲೆ ಒಂದ್ಸಲ ಫೋಕಸ್ ಅಂದ್ರೆ ಒಂದ್ಸಲ ಅದನ್ನ ಕ್ಲಿಕ್ ಮಾಡಿ, ಅವಾಗ ಫೋಕಸ್ ಅದ್ರ ಮೇಲೆ ಬರುತ್ತೆ. ಯಾಕಂದ್ರೆ ಫೋಕಸ್ ಬೇರೆ ಕಡೆ ಇದ್ದಾಗ ಅದು ಆಕ್ಟಿವ್ ಇದು ಈವೆಂಟ್ ರೆಕಗ್ನೈಸ್ ಆಗಲ್ಲ. ಆ ಕ್ಯಾಮ್ರಾ ಮೇಲೆ ಎಸ್ ಸರ್. ಕ್ಯಾಮ್ರಾ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಬಿಟ್ಟು ಆಮೇಲೆ ಕ್ಯೂ ಪ್ರೆಸ್ ಮಾಡಿ ನೋಡಿ, ಬರ್ಲೇಬೇಕದು. ಸೇವ್ ಆಗ್ತಿದ್ಯಾ ಎಸ್ ಪ್ರೆಸ್ ಮಾಡಿದಾಗ? ಸೇವ್ ಆಗ್ತಿದೆ. ಕ್ವಿಟ್ ಆಗ್ತಿಲ್ವಾ? ಅಥವಾ ನೋಡಿ, ನೀವು ಬರಿಬೇಕಾದ್ರೆ ಏನಾದ್ರು ಮಿಸ್ಟೇಕ್ಸ್ ಮಾಡಿರ್ಬೋದು. ಆರ್ ಎಲ್ಸ್ ಸ್ಕ್ರೀನ್ ಶೇರ್ ಮಾಡ್ರಿ, ಚೆಕ್ ಮಾಡ್ತೀನಿ ಕೋಡ್. ಸರಿ ಹೋಯ್ತಾ ಸಂಜಯ್? ಇಲ್ಲ ಸರ್, ಅದು ಅದೇ ತರನೇ ಬರ್ತಾ ಇದೆ. ಸ್ಕ್ರೀನ್ ಶೇರ್ ಮಾಡ್ತೀರಾ? ಹಾ ಸರ್, ಒಂದ್ ಮಿನಿಟ್ ಓಕೆ, ಮಾಡ್ತೀನಿ. ಸ್ಟಾಪ್. ಸರ್ ವರ್ಕ್ ಆಗ್ತಿದೆ ಪ್ರಾಪರ್ ಆಗಿ. ಆಯ್ತಾ? ಸರಿ ಹೋಯ್ತಾ? ಹಾ ಸರಿ. ಏನ್ ಮಿಸ್ಟೇಕ್ ಮಾಡಿದ್ರಿ? ಅದು ರ್ಯಾಂಡ್ ಸೈಜ್ ಡಿಫ್ರೆನ್ಸ್ ಕೊಟ್ಟಿದ್ದೆ. ಓಕೆ. ಆಮೇಲೆ ಕೆಳಗ್ ಬ್ರೇಕ್ ಕೊಟ್ಟಿದ್ದಿಲ್ಲ. ಓಕೆ ಓಕೆ ಅದು ಲೂಪ್ ಕಂಟಿನ್ಯೂಸ್ ಎಕ್ಸಿಕ್ಯೂಷನ್ ಆಗ್ತಿತ್ತಲ್ಲ, ಅದಕ್ಕೆ. ಓಕೆ ಓಕೆ. ಓಕೆ, ವಿ ಎಸ್ ಕೊಡಿ ಬನ್ನಿ. ಶೇರ್ ಆಗ್ತಿದ್ದೇನೆ ಸರ್. ಸ್ಕ್ರೀನ್ ಕಾಣಿಸ್ತಾ ಇಲ್ಲಪ್ಪ ನನಗೆ.
ಎಂಟೈರ್ ಸ್ಕ್ರೀನ್ ಶೇರ್ ಮಾಡೋಕೆ ಕಾಣಿಸುತ್ತೆ, ಇಲ್ಲ ವಿ ಎಸ್ ಕೋಡ್ ಸ್ಕ್ರೀನ್ ಅಷ್ಟೇ ಶೇರ್ ಮಾಡಿ. ಟ್ಯಾಬ್ ಓಪನ್ ಮಾಡ್ಕೊಂಡ್ರೆ ಓಕೆ. ವಿ ಎಸ್ ಕೋಡ್ ಓಪನ್ ಮಾಡ್ಕೊಳ್ರಿ. ಮಾಡಿದ್ದೀನಿ ಸರ್ ಅದು. ಮೋಸ್ಟ್ಲಿ ನೀವೇನು ಸ್ಕ್ರೀನ್ ಶೇರ್ ಅಲ್ಲಿ ಯಾವ ಆಪ್ಷನ್ ತೊಗೊಂಡ್ರಿ? ಎಂಟೈರ್ ವಿಂಡೋ. ಹಾ ಸರ್, ವಿಂಡೋ ತಗೊಂಡಿದ್ವಿ. ಬಟ್ ಬರ್ತಾ ಇಲ್ಲಲ್ಲಪ್ಪ ಅದು. ನಿಮ್ದು ಇದು ಡೆಸ್ಕ್ಟಾಪ್ ಸ್ಕ್ರೀನ್ ಬರ್ತಿದೆ. 1 minute ಸರ್, ಇನ್ನೊಂದು ಟೈಮ್ ತಗೊಂಡು. ಓಕೆ, ಎಂಟರ್ ವಿಂಡೋ ತಗೊಂಡು ವಿ ಎಸ್ ಕೋಡ್ ಓಪನ್ ಮಾಡ್ಬಿಡಿ. ಓಕೆ ಸರ್. ಶೇರ್ ಆಗ್ತಿದ್ದೇನೆ ಸರ್. ಸ್ಟಾರ್ಟ್ ಆಯ್ತೆ ಇಲ್ಲ, ಏನು ಸ್ಕ್ರೀನ್ ಕಾಣಿಸ್ತಾ ಇಲ್ಲ. ಓಕೆ, ವಿಂಡೋ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊ ಕರೆಕ್ಟ್ ಸಿಗುತ್ತೆ. ಇಲ್ಲಾಂದ್ರೆ ಅಲ್ಲಿ ಪ್ರೆಸೆಂಟೇಶನ್ ಸ್ಟಾರ್ಟ್ ಆಗಿದೆ ಅಂತ ತೋರಿಸ್ತಿದೆ ಸರ್. ಅದೇ ಶೇರಿಂಗ್ ಆಗ್ತಿದೆ. ಸ್ಟಾರ್ಟ್ ಆದ್ಮೇಲೆ ನಿಮಗೆ 3 ಆಪ್ಷನ್ ಕೊಡುತ್ತದು. ಟ್ಯಾಬ್, ಹಾ ಸರ್, ಅದ್ರಲ್ಲಿ ವಿಂಡೋ. ವಿ ಎಸ್ ಕೋಡ್ ತಗೊಂಡಿದ್ದೀನಿ. ಓಕೆ, ಇಲ್ಲ ಇಲ್ಲಿ ಪ್ರೆಸೆಂಟೇಶನ್ ನಮಗೆ ಇದೆ ಇಲ್ಲ, ನೋಟಿಫಿಕೇಶನ್ ಅದು ಬರ್ತಾನೆ ಇಲ್ಲ. ಪ್ರೆಸೆಂಟ್ ಅಂತ ತೋರಿಸ್ತಾ ಇಲ್ಲ. ಸಮ್ಮನ್ ಇಸ್ ಪ್ರೆಸೆಂಟಿಂಗ್ ಅದೇನು ಕಾಣಿಸ್ತಾ ಇಲ್ಲ. ಏನಿ ಸರ್, ಒಂದ್ಸಲ ನಂದು ಸ್ಕ್ರೀನ್ ಶೇರ್ ಮಾಡ್ತೀನಿ, ಅದು ಗೊತ್ತಾಗುತ್ತೆ. ಓಕೆ ಓಕೆ ಓಕೆ, ವಿಸಿಬಲ್ ಇದಾನ? ಈ ಬಂತು ನಿಮ್ದು. ಓಕೆ, ವಿಸಿಬಲ್ ಇದೆ ನೋಡಪ್ಪ ಸಂಜಯ್. ಇದರಲ್ಲಿ ನಿಮ್ಗೆ ಅಲ್ಲಿ ಸಬ್ಸ್ಕ್ರೈಬ್, ಇದನ್ನ ಒಂದು ಕಂಟ್ರೋಲ್ ಟಿಲ್ಡ್ ಪ್ರೆಸ್ ಮಾಡ್ರಿ, ಈ ವಿಂಡೋ ಹೋಗುತ್ತೆ. ಕೆಳಗಡೆ ಇದೆಯಲ್ಲ ಅದು ಕಂಟ್ರೋಲ್ ಟಿಲ್ಡ್. ಫೈನ್, ನೌ ಇಟ್ ಇಸ್ ಫೈನ್. ಸಂಜಯ್ ನೋಡ್ರಿ, ಇದರಲ್ಲಿ ಆರ್ಡರ್ ಆಫ್ ಎಸ್, ಇಲ್ಲಿ ಇಂಡೆಂಟೇಶನ್ ಅಲ್ಲಿ ಏನಾದ್ರೂ ತಪ್ಪು ಮಾಡಿರ್ಬೋದು. ಲೂಪ್ ಎಕ್ಸಿಕ್ಯೂಟ್ ಆಗ್ತಿದೆ ಅಂತಂದ್ರೆ ನೋಡಿ ಇಲ್ಲಿದೆಯಲ್ಲ, ಇಫ್ ಕೆ ಇಸ್ ಈಕ್ವಲ್ ಟು ಆರ್ಡರ್ ಆಫ್ ಕ್ಯೂ ಬ್ರೇಕ್, ಇಲ್ಲಿ ಬರ್ದಿದ್ದಾರೆ. ನೀವು ಇಲ್ಲೇನಾದ್ರೂ ಮಿಸ್ಟೇಕ್ ಮಾಡಿರ್ಬೋದು. ಬ್ರೇಕ್ ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ. ಲೂಪ್ ಕಂಟಿನ್ಯೂಸ್ ಬ್ರೇಕ್ ಕೊಟ್ಟಿಲ್ವಾ? ಸ್ಕ್ರೀನ್ ಕಾಣ್ತಿಲ್ಲ ಸರ್. ಕಾರ್ತಿಕ್ ಕಾಣಿಸ್ತಾ ಇದೆಯಲ್ಲಪ್ಪ, ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ವಿಸಿಬಲ್ ಇದೆ ಎಲ್ಲರಿಗೂ. ಮೇ ಬಿ ನನಗೆ ಅನಿಸ್ತಾ ನಿಂಗೆ ಏನೋ ಇಂಟರ್ನೆಟ್ ಇಶ್ಯೂ ಇದೆಯಾ ಏನು? ಇಂಟರ್ನೆಟ್ ಪ್ರಾಬ್ಲಮ್ ಇರಬೇಕು. ಓಕೆ, ಇಲ್ಲಾಂದ್ರೆ ಈ ಕೋಡ್ ಅವ್ರಿಗೆ ಶೇರ್ ಮಾಡ್ಬಿಡ್ರಿ. ಕಾಪಿ ಮಾಡ್ಕೊಳ್ತೀನಿ. ಓಕೆ ಓಕೆ ಓಕೆ, ಫೈಲ್ ಪಾತ್ ಚೇಂಜ್ ಮಾಡ್ಕೊ. ಜಸ್ಟ್ ಈ ಕೋಡ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ ಫೈನ್. ಗ್ರೂಪಿಗೆ ಇಲ್ಲ, ನಾನು ಗ್ರೂಪಿಗೆ ನಾನು ಬರ್ದಿರೋ ಪ್ರೋಗ್ರಾಮ್ ಗ್ರೂಪಿಗೆ ಹಾಕ್ತೀನಿ ತಗೊಳ್ರಿ. ಕಳಿಸಿದೆ ನೋಡು, ರನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ನ ಹಾಕಿ. ನೀವು ಅದನ್ನ ಚೆಕ್ ಮಾಡ್ರಿ.
ಈಗ ಕಂಟಿನ್ಯೂ ಮಾಡೋಣಂತೆ, ನೀವು ಆಮೇಲೆ ಅದನ್ನ ಟ್ರೈ ಮಾಡ್ರಿ, ಮತ್ತೇನಾದ್ರು ಇಶ್ಯೂಸ್ ಇದ್ರೆ ನೋಡೋಣ. ಓಕೆ ಓಕೆ. ಸೊ ಈಗ ಒಂದು ಡೇಟಾ ಕಲೆಕ್ಷನ್ ಆಯ್ತು. ಈಗ ಒಬ್ಬ ಪರ್ಸನ್ ಇಂದ ನಾವು ಕಲೆಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಇದೇ ತರ ನೀವೇನ್ ಮಾಡ್ಬೇಕು, ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಕ್ಕೆ ಒಂದು ಮಿನಿಮಮ್ 3 to 4 ಮೆಂಬರ್ಸ್ ಆದ್ರೂ ಬೇಕು. ಸೊ ಈ ನೆಕ್ಸ್ಟ್ ಏನ್ ಮಾಡಿ, ನೀವು ಈ 0 ಇರೋ ಜಾಗದಲ್ಲಿ 1 ಕೊಡಿ, ಮತ್ತೊಬ್ಬ ಯಾರಾದ್ರೂ ಬೇರೆ ಪರ್ಸನ್ ಕ್ಯಾಮ್ರಾ ಮುಂದೆ ಕೂರಿಸಿ ಅವ್ರದ್ದು ಡೇಟಾನ ಕಲೆಕ್ಟ್ ಮಾಡ್ಕೋಬೇಕು. ಅವ್ರದ್ದೊಂದು 60 ಇಮೇಜಸ್ ಅಂತ ಅನ್ಕೊಳ್ಳಿ. ಅದೇ ತರ 2. ಸೊ ಅಲ್ಟಿಮೇಟ್ಲಿ ನಿಮ್ಮ ಹತ್ರ 3 ಮೆಂಬರ್ಸ್ ಇಂದು ಡೇಟಾ ಸೆಟ್ಸ್ ಇರಬೇಕು. ಆ ತರ ಮಾಡ್ಕೋಬೇಕು ನೀವು. ಇಲ್ಲಿ ಹೆಂಗೆ 0ದಲ್ಲಿ ನನ್ನ ಇಮೇಜ್ ಇದೆಯೋ ಇದೇ ತರ 1 ನಲ್ಲಿ ಇನ್ನೊಬ್ಬ ಪರ್ಸನ್, ಓಕೆ, ಅದೇ ತರ 2 ನಲ್ಲಿ ಇನ್ನೊಬ್ರು, ಈ ತರ ನೀವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಈ ಸ್ಟೆಪ್ ನ ನೀವು ಮಾಡ್ರಿ. ನಾನು ಸದ್ಯಕ್ಕೆ ಮೇ ಬಿ ನಾನು ಲಾಸ್ಟ್ ಕ್ಲಾಸ್ ಮಾಡಿರೋದು ಯಾರ್ದಾದ್ರೂ ಡೇಟಾ ಇದ್ರೆ ಅದನ್ನ ಕಾಪಿ ಮಾಡ್ಕೊಂತೀನಿ ಸದ್ಯಕ್ಕೆ. ನೀವು ಮಾತ್ರ ಆ ತರ ಮಾಡ್ಬೇಕಾಗತ್ತೆ. ಮನೇಲೆ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಯಾರು ಇದ್ರೆ ಅವ್ರದ್ದು ಡೇಟಾ ಕಲೆಕ್ಟ್ ಮಾಡ್ಕೊಟ್ರಿ. ನಾನು ಸದ್ಯಕ್ಕೆ ನಾನು ಲಾಸ್ಟ್ ಯಾವಾದ್ರೂ ಕ್ಲಾಸ್ ಮಾಡಿರೋದು ಇರೋದನ್ನೇ ಕಾಪಿ ಮಾಡ್ಕೊಂತೀನಿ. ಪೈಥಾನ್ ಇಂಟರ್ನ್ಶಿಪ್. ಓಕೆ, 0 ಯಾರು ಸ್ಟೂಡೆಂಟ್ ಇದ್ದಾರೆ. ಓಕೆ, ನಾನು ಸದ್ಯಕ್ಕೆ 2 ಫೋಲ್ಡರ್ಸ್ ನ ಯೂಸ್ ಮಾಡ್ಕೊಂತೀನಿ. ಓಕೆ ನೋಡಿ, ಸೊ 0ದಲ್ಲಿ ನನ್ನ ಫೋಟೋ ಇದೆ, ಕಲರ್. 1 ನಲ್ಲಿ ಇವ್ರದ್ದು ನೋಡಿ ಗ್ರೇ ಇಮೇಜ್ ನ ನಾವು ಸೇವ್ ಮಾಡಿದ್ದೀವಿ, ನೋ ಪ್ರಾಬ್ಲಮ್. 2 ನಲ್ಲಿ ಹೋಗ್ಬೇಕು. ಓಕೆ, ಈ ತರ ನೀವು ಮಾಡ್ಕೋಬೇಕಾಗತ್ತೆ. ಇದು ಕ್ಲಿಯರ್ ಅಲ್ವಾ ಏನಂತ? ಸೊ 0ದಲ್ಲಿ ನಾನು 1 ನಲ್ಲಿ 2 ನಲ್ಲಿ ಇನ್ನಿಬ್ರು ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಈ ತರ ಹೆಂಗ್ ಮಾಡಿದ್ವಿ, ಇಲ್ಲಿ ಚೇಂಜ್ ಮಾಡಿ ರನ್ ಮಾಡಿ ಡೇಟಾನ ಕಲೆಕ್ಟ್ ಮಾಡಿದ್ವಿ. ಇದು ಕ್ಲಿಯರಾ ಸಂಜಯ್? ಸೊ ನೀವೇನ್ ಮಾಡ್ಬೇಕು, ಮನೇಲಿ ಇಲ್ಲಿ 0 ತೆಗೆದು 1 ಹಾಕ್ರಿ, ರನ್ ಮಾಡ್ರಿ. ಮನೇಲಿ ಯಾರನ್ನಾರು ಕರೆಸಿ ಕ್ಯಾಮ್ರಾ ಮುಂದೆ ಕೂರಿಸಿ ಎಸ್ ಪ್ರೆಸ್ ಮಾಡ್ರಿ, ಅವ್ರದ್ದು ಡೇಟಾ ಕಲೆಕ್ಟ್ ಆಗುತ್ತೆ. ಅದೇ ತರ 1 ನಲ್ಲಿ ಹಿಂಗ್ ಮಾಡ್ಬಿಟ್ರೆ ಡೇಟಾ ಕಲೆಕ್ಷನ್ ಇಸ್ ಡನ್. ಸೊ ವಿ ಆರ್ ಡನ್ ವಿತ್ ಡೇಟಾ ಕಲೆಕ್ಷನ್ ಅಂತ ಅರ್ಥ. ಓಕೆ, ಸೊ ಡೇಟಾ ಎಲ್ಲ ಕಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಕೆಲಸ ಏನು ನಮ್ದು? ಸೊ ಈ ಕಲೆಕ್ಟ್ ಆಗಿರೋ ಡೇಟಾದ್ದು ಫೀಚರ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ನೋಡಿ. ಸೊ ಫೀಚರ್ ಎಕ್ಸ್ಟ್ರಾಕ್ಷನ್. ಸೊ ಫೀಚರ್ ಎಕ್ಸ್ಟ್ರಾಕ್ಷನ್ ಹೆಂಗ್ ಮಾಡ್ಬೇಕು ಅಂತ ಕಲಿಬೇಕು ಇವಾಗ ನಾವು. ಓಕೆನಾ? ಸೊ ಅದಕ್ಕೆ ಅದನ್ನ ಫೀಚರ್ ಎಕ್ಸ್ಟ್ರಾಕ್ಟ್ ಏನಕ್ಕೆ ಮಾಡ್ತೀವಿ? ಟು ಟ್ರೈನ್ ಅವರ್ ಮಾಡೆಲ್. ನಮ್ಮ ಮಾಡೆಲ್ ಅನ್ನ ಟ್ರೈನ್ ಮಾಡೋದಕ್ಕೆ. ಅದಕ್ಕೆ ಅದನ್ನೇನ್ ಮಾಡೋಣ, ಬೇರೆ ಫೈಲ್ ಅಲ್ಲಿ ಬರೆಯೋಣ ಆ ಪ್ರೋಗ್ರಾಮ್ ಅನ್ನು. ಸೊ ಇನ್ನೊಂದು ಫೈಲ್ ತಗೊಂತೀನಿ, ಅದರ ಹೆಸರನ್ನ ನಾನು train.py. ಸೊ ಈಗ ಐ ಆಮ್ ಡನ್ ವಿತ್ ಡೇಟಾ ಕಲೆಕ್ಷನ್. ಡೇಟಾ ಕಲೆಕ್ಷನ್ ಹೆಂಗ್ ಮಾಡೋದು ಅಂತ ಅರ್ಥ ಆಯ್ತು ನನಗೆ. ನೆಕ್ಸ್ಟ್ ಕೆಲಸ ಏನು, train.py ಬರೀರಿ ನೀವು. train.py, create a file and name it train.py. ಕ್ರಿಯೇಟ್ ಮಾಡ್ಕೊಂಡ್ರ train.py? ಸರ್ ನಂದದು ಕ್ಯಾಮ್ರಾ ಆಫ್ ಆಗ್ತಿದೆ. ಆಫ್ ಆಗ್ತಿಲ್ವಾ? ಅಲ್ಲಿ ನಿಮ್ಗೆ ಇಲ್ಲಿ ನೋಡ್ರಿ, ಈ ವಿಂಡೋ ಇಲ್ಲಿ ಡಿಲೀಟ್ ಇದೆ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆಯಾ ಈ ಡಿಲೀಟ್? ಪವರ್ ಶೆಲ್ ಹತ್ರ, ಕಮಾಂಡ್ ಹತ್ರ ಈ ಆಪ್ಷನ್ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ನೋಡಿ, ನಾನು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಎರಡು ಡಿಲೀಟ್ ಕೊಟ್ರೆ ನಿಂತ್ಕೊಳ್ಳುತ್ತೆ ನೋಡಿ. ಸ್ಟಾಪ್ ಆಯ್ತಾ? ಆಯ್ತು ಸರ್. ಹಾ, ಆಮೇಲೆ ಇವರು ಕಾರ್ತಿಕ್ ಕಳ್ಸಿರೋ ಕೋಡ್ ನೋಡ್ರಿ, ಅದನ್ನ ಹಾಕಿ ರನ್ ಮಾಡಿ. ಆಮೇಲೆ ಮೇ ಬಿ ನೀವ್ ಅಂದಂಗೆ ಬ್ರೇಕ್ ಇಂದ ಏನೋ ಇಶ್ಯೂ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಬ್ರೇಕ್ ಸ್ಟೇಟ್ಮೆಂಟ್
ಓಕೆನಾ? ಈಗ ಟ್ರೈನಿಂಗ್ ಬರೋಣ ಪ್ರೋಗ್ರಾಮ್. ಸಂಜಯ್ ಓಕೆ ಅಲ್ಲ ಅದು? ಓಕೆ ಸರ್. ಓಕೆ, ಸೊ train.py ಬರೋಣ. ಓಕೆ ನೋಡಿ, train.py ಅಲ್ಲಿ ನಾವೇನ್ ಮಾಡ್ಬೇಕು ನೋಡಿ, ಇಲ್ಲಿ ಮಾಡ್ಬೇಕಾಗಿರೋ ಕಾನ್ಸೆಪ್ಟ್ ಏನು? train.py ಅಲ್ಲಿ ನಮ್ಮ ಹತ್ರ ಫೋಲ್ಡರ್ ಇದೆ, ಆ ಫೋಲ್ಡರ್ ಹೆಸರೇನು? ಡೇಟಾ ಸೆಟ್. ಅದರಲ್ಲಿ ಮತ್ತೆ 3 ಸಬ್ ಫೋಲ್ಡರ್ಸ್ ಇದೆ, 0 1 2. ಈಗ ನಾವು ಮಾಡ್ಬೇಕಾಗಿದ್ದ ಕೆಲಸ ಇಷ್ಟೇ, ಒಂದು ಲೂಪ್ ಯೂಸ್ ಮಾಡ್ಕೊಂಡು ಈ ಫೋಲ್ಡರ್ ಒಳಗಡೆ ಇರೋ ಸಬ್ ಫೋಲ್ಡರ್ಸ್ ನ ಇಟರೇಟ್ ಮಾಡಬೇಕು. ಸೊ ಒಂದೊಂದೇ ಫೋಲ್ಡರ್ ನ ಫೆಚ್ ಮಾಡೋದನ್ನ ಕಲಿಬೇಕು. ಅದಕ್ಕೆ ಒಂದು ಫಂಕ್ಷನ್ ಇದೆ, ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಲಿಸ್ಟ್ ಡೈರೆಕ್ಟರಿ ಅಂತ ಒಂದು ಫಂಕ್ಷನ್ ಇದೆ. ಫ್ರಮ್ OS ಇಂಪೋರ್ಟ್ ಲಿಸ್ಟ್ ಡೈರೆಕ್ಟರಿ. ಓಕೆ, ಬರೀರಿ ಲೈನ್. ಫ್ರಮ್ OS ಇಂಪೋರ್ಟ್ ಲಿಸ್ಟ್ ಡೈರೆಕ್ಟರಿ. ಆಯ್ತು, ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ? train.py ಕ್ರಿಯೇಟ್ ಮಾಡಿ ಲೈನ್ ಸೇರಿಸಿ. ಡನ್. ಓಕೆ ಓಕೆ ಫೈನ್. ಇವಾಗ ನಮ್ಮ ರೂಟ್ ಡೈರೆಕ್ಟರಿ ಯಾರು ಅದ್ರ ಪಾತ್ ಇಲ್ಲಿ ಸೇವ್ ಮಾಡ್ಬೇಡ. ನಮ್ಮ ರೂಟ್ ಡೈರೆಕ್ಟರಿ ಎಲ್ಲಿದೆ? ./ ಸೊ ಕರೆಂಟ್ ಡ್ರೈವ್ ಅಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೀವಿ, ಅದರ ಹೆಸರೇನು? ಡೇಟಾ ಸೆಟ್. ಬರೀರಿ ಇದು. ಸೊ ದಿಸ್ ಇಸ್ ಅವರ್ ರೂಟ್ ಡೈರೆಕ್ಟರಿ. This is our root directory. Okay, fine. So ಇವಾಗ ಏನ್ ಮಾಡೋಣ, ಈ ರೂಟ್ ಡೈರೆಕ್ಟರಿ ಒಳಗಡೆ ಮತ್ತೆ ಸಬ್ ಫೋಲ್ಡರ್ಸ್ ಇದೆ, ಅದನ್ನ ನಾನು ಫೆಚ್ ಮಾಡಬೇಕು ನೋಡಿ. ಅದಕ್ಕೆ ನಾನು ಫಾರ್ ಲೂಪ್ ಹೆಂಗ್ ಬರೀಕೊಂತೀನಿ? ಫಾರ್ ಸಬ್ ಫೋಲ್ಡರ್ ಇನ್ ಲಿಸ್ಟ್ ಡೈರೆಕ್ಟರಿ ಆಫ್ ರೂಟ್ ಡೈರೆಕ್ಟರಿ. ಸೊ ಪ್ರಿಂಟ್ ಮಾಡಿ ನೋಡೋಣ. ಪ್ರಿಂಟ್ ಸಬ್ ಫೋಲ್ಡರ್. ಕರೆಕ್ಟಾ? ಇದನ್ನ ರನ್ ಮಾಡ್ತೀನಿ, ಇದನ್ನ ರನ್ ಮಾಡಿ ನೋಡೋಣ ಔಟ್ಪುಟ್ ಏನ್ ಬರುತ್ತೆ ಅಂತ. ಪೈಥಾನ್ train.py ನೋಡಿ, ಔಟ್ಪುಟ್ ಏನ್ ಬಂತು? 0 1 2. ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಅಲ್ವಾ? ಸೊ ದೀಸ್ ಆರ್ ಆಲ್ ದಿ ಸಬ್ ಫೋಲ್ಡರ್ಸ್ ವಿಚ್ ಆರ್ ಪಾರ್ಟ್ ಆಫ್ ಡೇಟಾ ಸೆಟ್. ಸೊ ದಿಸ್ ಇಸ್ ದಿ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಬರ್ತಾ ಇದೆ. ನೀವು ಅಷ್ಟೇ ಇದನ್ನ ಬರೆದು ರನ್ ಮಾಡಿ ನೋಡಿ. ಇದನ್ನ ರನ್ ಮಾಡಿ ಔಟ್ಪುಟ್ ಬರ್ತಿದೆಯಾ ಚೆಕ್ ಮಾಡಿ. ಬಂತಾ ಇದು? ಬಂತು. ಓಕೆ ಫೈನ್. ಸಂಜಯ್? ಎಸ್ ಸರ್ ಬಂತು. ಓಕೆ, ಸೊ ಸಬ್ ಫೋಲ್ಡರ್ ಸಿಗ್ತಾ ಇದೆ. ಈಗ ನನ್ಗೇನಾಗ್ಬೇಕು, ಈ ಸಬ್ ಫೋಲ್ಡರ್ಸ್ ಅಲ್ಲಿ ಕೆಲವೊಂದು ಫೈಲ್ಸ್ ಇದೆ, ಅದನ್ನ ತಗೋಬೇಕು. ಅದಕ್ಕೆ ಈ ಪ್ರಿಂಟ್ ಕನ್ಫರ್ಮ್ ಆಯ್ತಲ್ವಾ, ಇದನ್ನ ಕಮೆಂಟ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಸೊ ಒಂದು ಫೈಲ್ ಪಾತ್ ಕ್ರಿಯೇಟ್ ಮಾಡ್ಕೊಂತೀನಿ, ಅಥವಾ ಫೋಲ್ಡರ್ ಪಾತ್. ಈಗ ರೂಟ್ ಡೈರೆಕ್ಟರಿ ಸಿಕ್ತು, ಒಂದು ಫೋಲ್ಡರ್ ಪಾತ್ ಡೈನಾಮಿಕ್ ಆಗಿ ತಿಳ್ಕೊಳ್ಳೋಣ. ಫೋಲ್ಡರ್ ಪಾತ್ ಇಸ್ ಈಕ್ವಲ್ ಟು ಎಫ್ ಯೂಸ್ ಮಾಡೋಣ. ಸೊ ರೂಟ್ ಡೈರೆಕ್ಟರಿ ಸ್ಲ್ಯಾಶ್ ಸಬ್ ಫೋಲ್ಡರ್. ನೋಡಿದ್ರೆ ಅರ್ಥ ಏನು ಇವಾಗ? ಡೇಟಾ ಸೆಟ್ ಒಳಗಡೆ ಅಗೈನ್ 0 ಅಂತ ಒಂದಿದೆ, ಅದು. ಸೊ ಈಗ ಇದ್ರೊಳಗಡೆ ಇರೋ ಎಲ್ಲ ಫೈಲ್ಸ್ ಅನ್ನು ನಾನು ಫೆಚ್ ಮಾಡಬೇಕು. ಅದಕ್ಕೆ ಮತ್ತೊಂದು ಫಾರ್ ಲೂಪ್ ಬರ್ಕೊಂತೀನಿ. ಫಾರ್ ಫೈಲ್ ಇನ್ ಲಿಸ್ಟ್ ಡೈರೆಕ್ಟರಿ ಆಫ್
ಫೋಲ್ಡರ್ ಪಾತ್. ಸೊ ಈಗ 0 ಅನ್ನೋ ಫೋಲ್ಡರ್ ಸಿಕ್ತು, ಅದರಲ್ಲಿರೋ ಎಲ್ಲ ಫೈಲ್ಸ್ ಬೇಕು ನಮಗೆ. ಓಕೆ, ಸೊ ಫೈಲ್ ಪಾತ್ ಅನ್ನು ಇಲ್ಲೊಂದು ಕ್ರಿಯೇಟ್ ಮಾಡ್ಕೊಂಡ್ಬಿಡೋಣ. ಫೈಲ್ ಪಾತ್ ಇಸ್ ಈಕ್ವಲ್ ಟು ಎಫ್ ಫೋಲ್ಡರ್ ಪಾತ್ ಸ್ಲ್ಯಾಶ್ ಫೈಲ್. ನೋಡಿ ಇಷ್ಟು ಬರೆದ್ಬಿಟ್ರೆ ನಮಗೆ ಎಂಟೈರ್ ಫೈಲ್ ಇದು ಸಿಗುತ್ತೆ. ಅದನ್ನ ಪ್ರಿಂಟ್ ಮಾಡಿ ನೋಡೋಣ. ಪ್ರಿಂಟ್ ಫೈಲ್ ಪಾತ್ ಪ್ರಿಂಟ್ ಮಾಡೋಣ. ಇದಕ್ಕಿಂತ ಮುಂಚೆ ಫೋಲ್ಡರ್ ಪಾತ್ ಅನ್ನು ಪ್ರಿಂಟ್ ಮಾಡೋಣ. ಓಕೆ, ಪ್ರಿಂಟ್ ಎಫ್ ಫೋಲ್ಡರ್ ಪಾತ್. ಓಕೆ, ಇದನ್ನ ರನ್ ಮಾಡ್ತೀನಿ. ಸೊ ಫಸ್ಟ್ ಫೋಲ್ಡರ್, ಆಮೇಲೆ ಫೋಲ್ಡರ್ ಅಲ್ಲಿರೋ ಫೈಲ್ ಡಿಸ್ಪ್ಲೇ ಆಗ್ಬೇಕು. ನೋಡ್ರಿ ಔಟ್ಪುಟ್. ಒಂದು ನಿಮಿಷ. ನೋಡಿ ಡೇಟಾ ಸೆಟ್ 0 ಅಂತ ಫೋಲ್ಡರ್, ಅದರಲ್ಲಿರೋ ಫೈಲ್ಸ್ಗಳು ಗೊತ್ತಾಗ್ತಿದ್ಯಾ? ಔಟ್ಪುಟ್ ಇದು ಎಸ್ ಸರ್. 2 ಅಂತ ಫೋಲ್ಡರ್, ಅದರಲ್ಲಿರೋ ಫೈಲ್ಸ್, 1 ಅನ್ನೋ ಫೋಲ್ಡರ್, ಅದರಲ್ಲಿರೋ ಫೈಲ್ಸ್. ಸೊ ಅಲ್ಟಿಮೇಟ್ಲಿ ಈ ಪ್ರೋಗ್ರಾಮ್ ಏನ್ ಮಾಡ್ತಾ ಇದೆ, ನಮ್ಮ ಮೈನ್ ಫೋಲ್ಡರ್ ಒಳಗಡೆ ಇರೋ ಸಬ್ ಫೋಲ್ಡರ್ಸ್ ನ, ಅದರಲ್ಲಿರೋ ಫೈಲ್ಸ್ ಅನ್ನ ಫೆಚ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಮಾಡಿ ನೋಡಿ ಇದನ್ನ. ಚೆಕ್ ಮಾಡಿ, ಈ ಪ್ರೋಗ್ರಾಮ್ ಚೆಕ್ ಮಾಡಿ ಹೇಳಿ. ಬರ್ತಾ ಇದೆಯಾ ಔಟ್ಪುಟ್? ಎಸ್ ಸರ್, ಬರ್ತಿದೆ. ಓಕೆ ಸಂಜಯ್, 1 minute ಸರ್, ಚೆಕ್ ಮಾಡಿ. ಓಕೆ. ಸರ್ ಬಂದ್ರಿ.
ಬಂತು ಸರ್. ಓಕೆ ಫೈನ್. ಓಕೆ ನೋಡಿ, ಇವಾಗ ನಾವು ಇದನ್ನೆಲ್ಲ ಬರ್ದಿದ್ದು ಪರ್ಪಸ್ ಏನು, ಆ ಫೋಲ್ಡರ್ ಅಲ್ಲಿರೋ ಫೈಲ್ ಅನ್ನ ರೀಡ್ ಮಾಡಬೇಕು ಅಂತ. ಓಕೆ, ಈಗ ಪಾತ್ ಎಲ್ಲ ಸಿಕ್ಕಿದೆ, ಆ ಫೈಲ್ ನ ರೀಡ್ ಮಾಡಿ ನೋಡ್ಬಿಡೋಣ. ಓಕೆ, ರೀಡ್ ಮಾಡಿ ಡಿಸ್ಪ್ಲೇ ಮಾಡಿ ಚೆಕ್ ಮಾಡ್ಬಿಡೋಣ. ಸೊ ಅದಕ್ಕೆ ಇಲ್ಲಿ ಇಂಪೋರ್ಟ್ CV2 ಬೇಕು ನಿಮ್ಗೆ, ಅದಕ್ಕೆ ಇಂಪೋರ್ಟ್ ಮಾಡ್ಕೊಳ್ಳಿ. CV2 ಸೇರಿಸ್ಕೊಳ್ಳಿ ಫಸ್ಟ್. ನೆಕ್ಸ್ಟ್ ಫೈಲ್ ಅನ್ನ ರೀಡ್ ಮಾಡೋಣ. ಅದಕ್ಕೆ ಇಮೇಜ್ ಇಸ್ ಈಕ್ವಲ್ ಟು CV2.imread. imread ಅಂತ ಒಂದು ಫಂಕ್ಷನ್ ಇದೆ ಇಮೇಜ್ ನ ರೀಡ್ ಮಾಡೋಕ್ಕೆ. ಅದಕ್ಕೆ ನೀವು ಫೈಲ್ ಪಾತ್ ಅನ್ನ ಕೊಡಬೇಕು. ನೆಕ್ಸ್ಟ್ .0 ಕೊಟ್ರೆ ನೋಡಿ, ರೀಡ್ ಮಾಡುವಾಗಲೇ ಅದನ್ನ ಗ್ರೇ ಕನ್ವರ್ಟ್ ಮಾಡು ಅಂತಾನು ಹೇಳ್ಬೋದು. ಸೊ ನೀವು 0 ಪಾಸ್ ಮಾಡಿದ್ರೆ ಅರ್ಥ ಏನು, ರೀಡ್ ದ ಇಮೇಜ್ ಅಂಡ್ ಕನ್ವರ್ಟ್ ಇಟ್ ಇನ್ ಟು ಗ್ರೇ. ಮತ್ತೆ ನೀವು CVT ಕಲರ್ ಬರೆಯೋ ಅವಶ್ಯಕತೆ ಇರಲ್ಲ, ಅದಕ್ಕೆ 0 ಬರಿತೀವಿ. ಓಕೆ, ಸೊ ರೀಡ್ ಆಯ್ತು. ಈಗ ಬಂದಿದೆ ಅನ್ನೋದಕ್ಕೆ ಪ್ರೂಫ್ ಏನು, ನೀವು ಡಿಸ್ಪ್ಲೇ ಮಾಡಿ ನೋಡ್ಬೇಕು. CV2.imshow ಡೆಮೋ ಇಮೇಜ್. ಸೊ ಬಂತು. ಇದು ನಿಮಗೆ ಕಾಣಿಸ್ಬೇಕಲ್ಲ, ಅದಕ್ಕೆ ವೇಟ್ ಕೀ CV2.wait key ಅಂತ ಕೊಡೋಣ. ಆಮೇಲೆ ಈ ಇಮೇಜ್ ಹೆಂಗಿರುತ್ತೆ, ಫೀಚರ್ ಅಂದ್ರೆ ಏನು ಅಂತ ಗೊತ್ತಾಗಬೇಕಂದ್ರೆ ನೀವು ಅದನ್ನ ಪ್ರಿಂಟ್ ಮಾಡಿ ನೋಡಿ. ಪ್ರಿಂಟ್ ಇಮೇಜ್ ನೋಡಿ, ಈ ಲೈನ್ಸ್ ನಾನು ಸೇರಿಸಿದ್ದೀನಿ. ಇದನ್ನ ರನ್ ಮಾಡ್ತೀನಿ, ನಿಮಗೆ ಫಸ್ಟ್ ಒಂದ್ಸಲ ಅರ್ಥ ಆಗ್ಲಿ ಅಂತ. ಓಕೆ, ನಾನು ಏನೇನ್ ಮಾಡಿದೆ, ಸೊ ರೀಡ್ ಮಾಡಿದೆ ಇಮೇಜನ್ನ, ಅದನ್ನ ಡಿಸ್ಪ್ಲೇ ಮಾಡಿದೆ, ಕಾಣಿಸ್ಲಿ ಅಂತ ವೇಟ್ ಕೀ ಕೊಟ್ಟಿದ್ದೀನಿ. ಅದಾದ್ಮೇಲೆ ಪ್ರಿಂಟ್ ಇಮೇಜ್ ಅಂದ್ರೆ ಈಗ ನಾವು ಹ್ಯೂಮನ್ ಬೀಯಿಂಗ್ಸ್ಗೆ ಇಮೇಜ್ ಮೀನ್ಸ್ ಪಿಕ್ಸೆಲ್ಸ್ ಎಲ್ಲ ಇರಬೇಕು, ಬಟ್ ಫಾರ್ ಮೆಷಿನ್ ಇಟ್ ಇಸ್ ಎ ಸೀಕ್ವೆನ್ಸ್ ಆಫ್ ನಂಬರ್ಸ್. ಅದು ಹೆಂಗ್ ಕಾಣುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಇದನ್ನ ರನ್ ಮಾಡೋಣ ಇವಾಗ. ಇದು train.py. ನೋಡಿ ಈ ಔಟ್ಪುಟ್ ಯಾಕೆ ಬಂತೇಳಿ. ಫಸ್ಟ್ ಅದು ಡೇಟಾ ಸೆಟ್ ಒಳಗಡೆ 0 ಅನ್ನೋ ಫೋಲ್ಡರ್ಗೆ ಹೋಯ್ತು, ಅಲ್ಲಿ 60 ಇಮೇಜಸ್ ಇದೆ ನಂದು. ಅದರಲ್ಲಿ ಮೊದಲನೇ ಇಮೇಜ್ ಅನ್ನ ತಗೊಂಡ್ಬಂದು ಡಿಸ್ಪ್ಲೇ ಮಾಡ್ತು. ಓಕೆನಾ, ಈ ನಾನು ಕೀ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಪ್ರಿಂಟ್ ಇಮೇಜ್ ವರ್ಕ್ ಆಗುತ್ತೆ. ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆಯಾ ನಂಬರ್ಸ್, ಮ್ಯಾಟ್ರಿಕ್ಸ್ 28, 31, 27, 30, 27 ಇವೆಲ್ಲ ಏನಿದು ಪಿಕ್ಸೆಲ್ಸ್. ಸೊ ಇಮೇಜ್ ಅಂದ್ರೆ ಇಟ್ ಇಸ್ ಕಲೆಕ್ಷನ್ ಆಫ್ ಮೆನಿ ಪಿಕ್ಸೆಲ್ಸ್. ಆ ಪ್ರತಿ ಪಿಕ್ಸೆಲ್ನ ವ್ಯಾಲ್ಯೂ ಇದು ನಿಮಗೆ ಕಾಣಿಸ್ತಾ ಇರೋದು. ಸೊ ಮೆಷಿನ್ ಇಮೇಜ್ ಅನ್ನ ಈ ತರ ಸೇವ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ನಂಬರ್ಸ್ ಅಷ್ಟೇ. ಓಕೆ, ಸೊ ಇದೆಲ್ಲ ಪಿಕ್ಸೆಲ್ ಇನ್ಫಾರ್ಮೇಶನ್ಸ್ ಅನ್ನ ಸೇವ್ ಮಾಡ್ಕೊಳ್ಳುತ್ತೆ. ನೋಡಿ ನಾನೀಗ ಕಂಟಿನ್ಯೂಸ್ ಆಗಿ ನಾನು ಕೀ ಪ್ರೆಸ್ ಮಾಡ್ಕೊಂತ ಹೋಗ್ತೀನಿ, ಮತ್ತೆ ನಾನು ಕೀ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಎರಡನೇ ಇಮೇಜ್ ಬರುತ್ತೆ ಅಲ್ವಾ. ಇದು ಎರಡನೇ ಇಮೇಜ್ 16 ಅಲ್ಲಿ, ಇದು ಮೂರನೇದು, ನಾಲ್ಕನೇದು, ನೋಡಿ ಹಿಂಗೆ ಇಮೇಜ್ ಬರ್ತಾ ಇರುತ್ತೆ. ಸೊ ಇದು ಕರೆಕ್ಟ್ ವರ್ಕ್ ಆಗ್ತಿದೆ ಅನ್ನೋದಕ್ಕೆ ಈಗ ಇದು ಎಲ್ಲಿ ಬಂತು ನೋಡಿ, ಸೆಕೆಂಡ್ ಫೋಲ್ಡರ್ಗೆ ಬಂತು. ಇವಾಗ ಸೆಕೆಂಡ್ ಫೋಲ್ಡರ್ ಅಲ್ಲಿರೋ ಇನ್ಫಾರ್ಮೇಶನ್ ತಗೊಂತಾ ಇದೆ. ಇಲ್ಲೂ ಒಂದು 60 ಇಮೇಜಸ್ಗಳಿದೆ, ಥರ್ಡ್ ಫೋಲ್ಡರ್ಗೆ ಬಂತು. ಥರ್ಡ್ ಫೋಲ್ಡರಿನ ಇಮೇಜಸ್ ಈಗ ಕಂಪ್ಲೀಟ್ ಆಯ್ತು. ಅರ್ಥ ಆಗ್ತಿದ್ಯಾ? ಸೊ ಇವು ಫೀಚರ್ಸ್. ಈಗ ಏನ್ ನಿಮಗೆ ನಂಬರ್ಸ್ ಕಾಣಿಸ್ತಾ ಇದೆಯಲ್ಲ, ಮಲ್ಟಿ ಡೈಮೆನ್ಷನಲ್ ಅರೇ, ಇದು ಫೀಚರ್, ಆ ಫೇಸಿನ ಫೀಚರ್. ಇದನ್ನ ನಾನು ಕಲೆಕ್ಟ್ ಮಾಡ್ಕೊಂಡು ಟ್ರೈನ್ ಮಾಡ್ಬೇಕು. ಈ ಫೀಚರ್ಸ್ ಬೇಕು ಮೆಷಿನ್ಗೆ, ಇದನ್ನ ಕೊಟ್ಟು ನಾವು ಟ್ರೈನ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ ಇದು ಕಾನ್ಸೆಪ್ಟ್? ಎಸ್ ಮಾಡಿ, ಇದನ್ನ ರನ್ ಮಾಡಿ.
Yes, sir. ಬರ್ತಾ ಇದೆಯಾ? ಡನ್. Yes. ಓಕೆ. ನನಗೆ CV2 ಹ್ಯಾಸ್ ನೋ ಅಟ್ರಿಬ್ಯೂಟ್ ವೇಟ್ ಕೀಗೆ ತೋರಿಸ್ತದೆ. ಮೋಸ್ಟ್ಲಿ ನೀವು ಕೆ ಇದು ಸ್ಪೆಲ್ಲಿಂಗ್ ತಪ್ಪು ಬರ್ದಿರ್ತೀರ. ಕೆ ಕ್ಯಾಪಿಟಲ್ ಬರೀಬೇಕು, Capsule. ನೀವು ಸ್ಮಾಲ್ ಬರ್ದಿರ್ತೀರ ನೋಡಿ. ವೇಟ್ ಕೀ W ಲೋಯರ್ ಕೇಸ್, ಕೆ ಅಪ್ಪರ್ ಕೇಸ್ ಬರೀಬೇಕು ಅಲ್ವಾ? ಹಾ ಸರ್. ಹಾ. ಇನ್ನೊಂದು ಎರರ್ ಬರ್ತಾ ಇದೆ. ಏನಿದೆ? ಗ್ಲೋಬಲ್ ಲೋಡ್ ಸೇವ್ ಡಾಟ್ CPP 1089 ಅಂತ. 1089 Right answer to get image for selected encoder is fallback to CV8 ಅಂತ. CV8 ಏನೋ ಮಿಸ್ಟೇಕ್. ಅದ ಎನ್ವೈರನ್ಮೆಂಟ್ ಕರೆಕ್ಟ್ ಆಕ್ಟಿವೇಟ್ ಇದೆಯಾ? ಹಾ ಸರ್. ಓಕೆ, ಆ ಎರರ್ ಯಾಕೆ ಬಂತು? ಮೋಸ್ಟ್ಲಿ ನನಗನ್ಸ್ದಂಗೆ ಪಾತಿಂದ ಏನಾದರೂ ತಪ್ಪಿರ್ಬೋದೇನೋ ಅನ್ಸುತ್ತೆ. ಇಲ್ಲ ನೀವು ಕೋಡ್ ನನಗೆ ಶೇರ್ ಮಾಡ್ತೀರಾ? ಹಾ ಸರ್. ಓಕೆ, ನೀವು ಕೋಡ್ ನನಗೆ ಶೇರ್ ಮಾಡ್ರಿ, ನಾನು ಚೆಕ್ ಮಾಡ್ತೀನಿ, ಚೆಕ್ ಮಾಡಿ ಹೇಳ್ತೀನಿ. ಓಕೆ, ಸೊ ಇವತ್ತಿಗೆ ಇಷ್ಟಿರಲಿ ಈ ಕ್ಲಾಸಲ್ಲಿ. ಓಕೆ, ಸೊ ಈಗ ನೆಕ್ಸ್ಟ್ ನಾವೇನು ಮಾಡಬೇಕು, ಈ ಫೀಚರ್ಸ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದ್ದನ್ನ ಇನ್ನೊಂದು ಅಲ್ಗಾರಿದಮ್ ಇದೆ. ಏನದು ಅಂದರೆ LBPH, ಲೀನಿಯರ್ ಬೈನರಿ ಪ್ಯಾಟರ್ನ್ ಹಿಸ್ಟೋಗ್ರಾಮ್ ಅಂತ ಒಂದು ಅಲ್ಗಾರಿದಮ್ ಇದೆ. ಅದನ್ನ ಯೂಸ್ ಮಾಡಿಕೊಂಡು ಈ ನಮ್ಮ ಫೀಚರ್ಸು ಲೇಬಲ್ನ ಕೊಟ್ಟು XY ನ ಕೊಟ್ಟು ಟ್ರೈನ್ ಮಾಡಬೇಕು ಮಾಡೆಲನ್ನು. ಓಕೆ, ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣಂತೆ. ಇದು ಇನ್ನೊಂದ್ಸಲ ನೀವು ನೀಟಾಗಿ ನೋಡ್ಕೊಳ್ಳಿ, ಮತ್ತೆ ನೀವು ಇನ್ನೂ 2 ಫೋಲ್ಡರ್ಗೆ ಡೇಟಾನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಡೇಟಾನ ಕಲೆಕ್ಟ್ ಮಾಡಿ ಇಟ್ಕೊಳ್ರಿ. ಅದಾಯ್ತು ಅಂದ್ರೆ ನೆಕ್ಸ್ಟ್ ನಾವು ಟ್ರೈನಿಂಗಿಗೆ ಹೋಗೋಣಂತೆ. ಆ ಟ್ರೈನಿಂಗ್ ಕಾನ್ಸೆಪ್ಟ್ ಅನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆನಾ? ಎಸ್ ಸರ್. ಓಕೆ, ಸಂಜಯ್ ನೀವು ಕೋಡ್ ನನಗೆ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ರಿ, ನಾನು ಚೆಕ್ ಮಾಡಿ ಹೇಳ್ತೀನಿ. ಗ್ರೂಪಲ್ಲಿ ಹಾಕಿದ್ದೀನಿ. ಹಾಕಿದ್ದೀರಾ? ಓಕೆ, ಚೆಕ್ ಮಾಡ್ತೀನಿ ನಾನು. ಈ ಸೆಷನ್ ಎಂಡ್ ಮಾಡ್ತೀನಿ, ಆಮೇಲೆ ನಿಮಗೆ